ಕೊರೋನಾದ ಸಂಕಷ್ಟ ಸಮಯದಲ್ಲಿ ಭಾರತೀಯರು ಮತ್ತೆ ಕಾಡ ಅಥವಾ ಗಿಡಮೂಲಿಕೆಗಳ ಕಷಾಯವನ್ನು ಸೇವಿಸಲು ಪ್ರಾರಂಭಿಸಿದರು. ಈ ಕಷಾಯದಲ್ಲಿ ಪ್ರಮುಖವಾಗಿ ಬಳಸುತ್ತಿದ್ದ ಜೊತೆಗೆ ಕೊರೋನಾ ಟೈಮಲ್ಲಿ ಅಮೃತವೇ ಅಂತ ಅನಿಸ್ಕೊಂಡಂತಹ ದ್ರವ್ಯದ ಬಗ್ಗೆ ಇವತ್ತು ನಾನು ಮಾತಾಡ್ತಿದ್ದೀನಿ. ಅದೇ ಗುಡುಚಿ ದ್ರವ್ಯ. ಇದು ಬಳ್ಳಿಯ ಸ್ವರೂಪದಲ್ಲಿ ಇರುತ್ತೆ. ನಾನು ಕೈ ಹಿಡ್ಕೊಂಡಿದ್ದೀನಿ. ಜೊತೆಗೆ ನನ್ನ ಹಿಂದೆ ಕೂಡ ದೊಡ್ಡದಾಗಿ ಬೆಳೆದಿರುವಂತಹ ಬಳ್ಳಿ ಕೂಡ ಗುಡುಚಿ. ಜನಸಾಮಾನ್ಯರಿಗೆ ಇದು ಗುಡುಚಿ ಅಂತ ಹೇಳಿದರೆ ಅಷ್ಟು ಸಾಮಾನ್ಯವಾಗಿ ಗೊತ್ತಾಗಲಿಕ್ಕಿಲ್ಲ. ಅದೇ ಅಮೃತ ಬಳ್ಳಿ ಅಂತ ಹೇಳಿದರೆ ಎಲ್ಲರೂ ನಮ್ಮ ಮನೆಯಲ್ಲಿದೆ ಅಂತ ಹೇಳ್ತಾರೆ. ಜೊತೆಗೆ ನಾವು ಸುತ್ತಮುತ್ತ ತುಂಬ ನೋಡಿದ್ದೇವೆ ಅಂತ ಹೇಳ್ತಾರೆ. ಎಲ್ಲ ತುಂಬ ಕಡೆ ಕಾಣಸಿಗುವಂತಹ ಬಳ್ಳಿ ಕೂಡ ಹೌದು. ಇದನ್ನು ಜ್ವರ, ರಕ್ತಹೀನತೆ, ಮಧುಮೇಹ, ಮೂತ್ರನಾಳದ ತೊಂದರೆಗಳು, ಅಸ್ತಮ, ಜಾಂಡಿಸ್ ಹಾಗೆ ಹೃದಯ ಸಂಬಂಧಿತ ಕಾಯಿಲೆಗಳು ಮತ್ತು ಮುಂತಾದ ರೋಗಗಳ ಚಿಕಿತ್ಸೆಯಲ್ಲಿ ಇದನ್ನು ನಾವು ಬಳಸ್ತಿದ್ದೇವೆ. ಜೊತೆಗೆ ಯಾವುದೇ ಔಷಧಿಯ ಜೊತೆಗೆ ಗುಡುಚಿಯ ಘನ ಅಥವಾ ಸತ್ವವನ್ನು ಬಳಸುವುದ ಅಂದರೆ ಜೊತೆ ಸರಿಯಾದ ಪ್ರಮಾಣದಲ್ಲಿ ಬಳಸಿದಾಗ ಆ ಔಷಧಿಯ ತೀಕ್ಷ್ಣತೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಇದರ ಉಪಯುಕ್ತಾಂಗ ಯಾವುದು ಅಂತ ನೋಡೋದಾದ್ರೆ, ಇದರ ಉಪಯುಕ್ತಾಂಗ ನನ್ನ ಹಿಂದೆ ಕಾಣ್ತಿರುವ ಕಾಂಡ ಏನಿದೆಯಲ್ಲ, ಆ ಕಾಂಡವೇ ಉಪಯುಕ್ತಾಂಗ. ಇದನ್ನು ಬಳಸೋದು ಹೇಗೆ ಅಂತಂದ್ರೆ, ಈ ಒಣಗಿಸಿದ ಕಾಂಡವನ್ನು ಕಷಾಯ ಮಾಡಿ ನೀರಿನೊಟ್ಟಿಗೆ ಕುದಿಸಿ ಕಷಾಯ ಮಾಡಿ 15ರಿಂದ 20 ದಿನಕ್ಕೆ ಒಂದು ಬಾರಿ ಒಂದು 40 ml ಅಷ್ಟು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಸೇವಿಸೋದ್ರಿಂದ ಸಾಮಾನ್ಯವಾಗಿ ಬರುವಂತಹ ಇಂಡೈಜೆಷನ್, ಕಾನ್ಸ್ಟಿಪೇಷನ್, ಸ್ಕಿನ್ ತೊಂದರೆಗಳು ಅಥವಾ ಸೀಸನಲ್ ಅಲರ್ಜೀಸ್ ಆಗಿರ್ಬೋದು, ಜೊತೆಗೆ ಜಾಯಿಂಟ್ನ ತೊಂದರೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಜೊತೆ ಇದನ್ನು ಸ್ವಯಂ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ. ಇದನ್ನು ಆಯುರ್ವೇದದಲ್ಲಿ ರಸಾಯನ ಅಂತ ಹೇಳ್ತಾರೆ. ನಿಮಗೆ ಅರ್ಥ ಆಗುವ ಹಾಗೆ ರಸಾಯನ ಅಂತ ಹೇಳೋದಾದ್ರೆ ಇಮ್ಯೂನ್ ಬೂಸ್ಟರ್ ಮತ್ತು ಇಮ್ಯೂನ್ ಮಾಡ್ಯುಲೇಟರ್ ಅಂತ ಸಹ ಹೇಳ್ಬೋದು. ಈ ಗುಡುಚಿಯ ದ್ರವ್ಯದ ಬಗ್ಗೆ ತುಂಬ ರಿಸರ್ಚಸ್ ಆಗಿದೆ. ಆ ರಿಸರ್ಚ್ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಶೇರ್ ಮಾಡ್ತೀನಿ. ಮತ್ತು ಹೆಚ್ಚಿನ ಬಳಕೆಗಾಗಿ ನೀವು ಆಯುರ್ವೇದ ವೈದ್ಯರನ್ನು ಸಂಪರ್ಕಿಸಬೇಕು. ಧನ್ಯವಾದ.